ನಾವು ಪ್ರಮಾಣ ಪತ್ರ ಕೇಳಲಿಲ್ಲ. ನಾವು ಅವ್ರ ಜಾತಿ ಕೇಳಿದ್ವಿ ಹೊರತು ಯಾರದೇ ಜಾತಿ ಪ್ರಮಾಣ ಪತ್ರ ಕೇಳಲೇ ಇಲ್ಲ. ಈಗ ನನ್ನ ಜಾತಿ ಕೇಳಿದ್ರೆ ಕ್ರಿಶ್ಚಿಯನ್ ಪ್ರಮಾಣ ಪತ್ರ ನಾವು ಕೇಳ್ತೀನ? ಇನ್ನೊಬ್ಬರು ಒಕ್ಕಲಿಗರು ಇರ್ತಾರೆ, ಇನ್ನೊಬ್ಬರು ಕುರುಬರು ಇರ್ತಾರೆ, ಪರಿಶಿಷ್ಟ ಜಾತಿ ವರ್ಗದವ್ರು ಇರ್ತಾರೆ. ಅದಕ್ಕೆ ಪ್ರಮಾಣ ಪತ್ರ ಕೊಡಬೇಕಾಗಿಲ್ಲ, ಅವರು ಹೇಳಿದ್ರೆ ಸಾಕು. ಸರ್, ಈಗ ಸರ್ಕಾರ ಒಂದೊಂದು ತಿಂಗಳಾಯ್ತು ಸರ್, ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಆಗಿಲ್ಲ ಸರ್. ಬನ್ನಿ, ಯಾಕೆ ಸರ್ ಮುಖ್ಯಮಂತ್ರಿ ಅಲ್ಲ ಮುಂಗಾರು ಬಂತು ನೋಡಿ. ಈಗ ಅದನ್ನ ಮುಖ್ಯಮಂತ್ರಿಯವ್ರನ್ನ ಕೇಳಿ, ಹೈಕಮಾಂಡ್ ಅವ್ರನ್ನ ಕೇಳಿ, KPCC ಅಧ್ಯಕ್ಷರನ್ನ ಕೇಳಿ. ನಾನು ಮಟ್ಟದಲ್ಲಿ ಪದಾಧಿಕಾರಿ ಇದ್ದೀರಿ ನೋಡಿ, ನಾನು ಪದಾಧಿಕಾರಿ ಇಲ್ಲ, ನಾನು CEC ಮೆಂಬರ್ ಇದ್ದೇನೆ. ಎಲೆಕ್ಷನ್ ಕಮಿಟಿ ಎಲೆಕ್ಷನ್ ವಿಚಾರದಲ್ಲಿ ಬರ್ತದೆ ಅದು. ಎಲೆಕ್ಷನ್ ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡೋದ್ರಲ್ಲಿ ಕಮಿಟಿಲಿ ಇದ್ದೀನಿ, ಗೊತ್ತಾಯ್ತಲ್ಲ. ಅದರ ವಿಚಾರ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಸರ್ ಹೋದ್ರಾ ಸರ್ ಸರ್ ಯಾಕೆ ನಿಲ್ಕೊಳ್ಳೋದು? ನೀವು ಒಂದೊಂದು ಕ್ವಶನ್ ಮಾಡಿಬಿಟ್ಟು ನಿಮಗೆ ಬ್ರೇಕಿಂಗ್ ನ್ಯೂಸ್ ಬರೋ ತನಕ ನೀವು ಪ್ರಶ್ನೆ ಕೇಳ್ತೀರಾ. ನನ್ನ ಮಾಹಿತಿ ನೀಡಿದ್ದಾರೆ. ಇಷ್ಟಾದರೂ ಕೂಡ ಆಗತ್ತೆ, ಖಾಸಗೀಕರಣ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಚರ್ಚೆಗಳು ಮಾಡಿದ್ರು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಯವರು ನಾನು ಸಮೇತ ವ್ಯಕ್ತ ಮಾಡಿದ್ರು. ಏನಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ಬರ್ತಾ ಇದೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಳ್ತೀವಿ. ನಾವು ಯಾರೂ ಖಾಸಗೀಕರಣಕ್ಕೆ ಪರವಾಗಿಲ್ಲ, ಬಟ್ ಕ್ಯಾಬಿನೆಟಲ್ಲಿ ಅದು ಡಿಸಿಷನ್ ತಗೊಳ್ಳೋದು ನಾವು ಹೇಳೋದು ನಾವು ಯಾವುದೇ ವಿಚಾರ ಹೇಳುವಂಗಿಲ್ಲ. ಇವತ್ತು ಅದು ಕ್ಯಾಬಿನೆಟಿಗೆ ಬರ್ತದೆ, ಯಾವ ಬರ್ತದೆ ಅಂತ ಹೇಳ್ಬಿಟ್ಟು DPRಗೆ ಅದು ನಾವು ಈಗಾಗಲೇ ಹೇಳಿದ್ವಿ. ಎಲ್ಲರೂ ಬೆಸ್ಕಾಂ ಅವರು ಆಕ್ಷೇಪಣೆ ಸಲ್ಲಿಸಿದ್ದಾರೆ, KPTC ಅವರು ಸಲ್ಲಿಸಿದ್ದಾರೆ, ಎಲ್ಲರೂ ಸಲ್ಲಿಸಿದ್ದಾರೆ. ಅದನ್ನು ಮಾಡಿದ್ವಿ. ಇವತ್ತು ಚೀಫ್ ಮಿನಿಸ್ಟರ್ ಅದೊಂದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಿಬಿಟ್ಟಿದೆ ಹೇಳಿದ್ರೆ ಅದಕ್ಕೆ ನೋಡಿ, ಈಗಾಗಲೇ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್ಕಾರದ ಹಿತಾಸಕ್ತಿ ಇದ್ದರೆ ಎಸ್ಕಾಂ ಅವರು ಹೆಂಗೆ ಹೋಗಿ ಅದನ್ನು ವಿರೋಧ ಮಾಡ್ತಾರೆ, KPTC ಅವರು ಹೆಂಗೆ ವಿರೋಧ ಮಾಡ್ತಾರೆ, ಅದು KERCಗೆ ಬಿಟ್ಟಿದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟು 2003 4 ಬಂದಿದೆ. BJP ಅವರು ಅಧಿಕಾರದಲ್ಲಿರುವಾಗಲೇ ಆ್ಯಕ್ಟ್ ತಂದಿದ್ದಾರೆ. ಅದರಲ್ಲಿ ಖಾಸಗೀಕರಣ ಮಾಡ್ಬೋದು ಅಂದರೆ ಆ್ಯಕ್ಟಲ್ಲಿ ಪ್ರೊವಿಷನ್ ಇಟ್ಟಿದ್ದಾರೆ. ಅದರ ಪ್ರಕಾರ ಟಾಟಾದವರು ಅಪ್ಲಿಕೇಶನ್ ನಮಗೆ ಕೊಡಲಿಲ್ಲ, ಅದು ಅವರು KERC ಕೊಟ್ಟಿದ್ದಾರೆ. KERCಯಲ್ಲಿ ಅದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿದ್ದು ಬೇರೆ ನಮ್ಮ ಎಸ್ಕಾಂ ಅವರು KPTC ಅವರು ಮಾಡಿದ್ದಾರೆ. ನಾನು ನಿಮ್ಮ ಮಾತಿಗೆ ಒಪ್ತೀನಿ. ಆದರೆ ಈಗಾಗಲೇ ಮುಖ್ಯಮಂತ್ರಿಯವರು ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತದೆ ಅಂತ ಹೇಳಿದಾಗ ನಾನು ಇಲ್ಲಿ ವಿಚಾರ ಹೇಳಲಿಕ್ಕೆ ಆಗೋದಿಲ್ಲ. ಕ್ಯಾಬಿನೆಟ್ಟಿಗೆ ಬಂದ ಮೇಲೆ ನಿಮಗೆ ಕೊಡ್ತೀವಿ. ಅದು ನೋಡಿ, ಇಲ್ಲಿ ತನಕ ವಿದ್ಯುತ್ ಏನು ಬೇಕು ಅಂದ್ಬಿಟ್ಟು ಸಾಕಷ್ಟು ನಾವು ಇಟ್ಕೊಂಡಿದ್ವಿ. ಮುಂದೆ ಮಳೆ ಬರ್ತದ ಏನು ಬರ್ತದ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಮಳೆಗಾಲ ಇನ್ನೂ ಮುಗಿಲಿಲ್ಲ. ಮಳೆಗಾಲ ಆಗಸ್ಟ್ ತನಕ ಮಳೆಗಾಲ ಇರ್ತದೆ. ಅಲ್ಲಿ ತನಕ ವೆಯ್ಟ್ ಮಾಡಿ, ಅದಾದಮೇಲೆ ಅದು ಸ್ಟಾಕ್ ತೆಗೆದುಬಿಟ್ಟು ಅದ್ರ ವಿಚಾರ ಹೇಳ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.